ಮೇಡಮ್ ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಜನ ಅವರನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಾವೇ ಬಿಟ್ಟೋಗಿದ್ರೆ ಸರಿ ಆಗ್ತಿತ್ತು. ಬಟ್ ಇದು ಬೇಕಿತ್ತಾ ಇವರಿಗೆ ಅಂತ. ಅಲ್ಲ, ಮಮತಾ ಬ್ಯಾನರ್ಜಿ ಅವ್ರು ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕೌಂಟಿಂಗ್ ಸೆಂಟರ್ ಅಲ್ಲಿ ದೌರ್ಜನ್ಯ ಆಯ್ತು, ನನ್ನ ಜೊತೆ ತಪ್ಪಾಗಿದೆ, ನಾನು ಕೊನೆಯವರೆಗೂ ಹೋರಾಟ ಮಾಡ್ತೀನಿ, ವಿ ವಿಲ್ ಬೌನ್ಸ್ ಬ್ಯಾಕ್. ನೋಡಿ, ಸ್ಟಾಲಿನ್ ಪಿಣರಾಯಿ ವಿಜಯನ್ ಅವರು ಜನಾದೇಶ ಬಂದ ತಕ್ಷಣ ರಾಜೀನಾಮೆ ಕೊಟ್ರು. 2 ರಾಜ್ಯಗಳಿಗೂ ಚುನಾವಣೆ ನಡೆಯುತ್ತಲ್ಲ. ಪಿಣರಾಯಿ ವಿಜಯನ್ ಅವರು ಮತ್ತು ಸ್ಟಾಲಿನ್ ಅವರು ಜನ ನಮ್ಮನ್ನ ಸೋಲ್ಸಿದ್ದಾರೆ ಅಂತ ರಾಜೀನಾಮೆ ಕೊಟ್ಟು ಬಂದ್ರು. ಈ ಒಬ್ಬ ಮಾತ್ರ ನಾನ್ ರಾಜೀನಾಮೆ ಕೊಡಲ್ಲ, ಇದು ಜನಾದೇಶದಿಂದ ಅಲ್ಲ ಕುತಂತ್ರದಿಂದ ನನ್ನ ಸೋಲ್ಸಿದ್ದಾರೆ, ನಾನು ರಾಜಭವನಕ್ಕೆ ಹೋಗಲ್ಲ, ರಾಜೀನಾಮೆ ಕೊಡಲ್ಲ, ಬಿಜೆಪಿ ಜೊತೆ ಸೇರಿ ಚುನಾವಣಾ ಆಯೋಗ ವಿಲನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ವಾಜಪೇಯಿ ಸರ್ಕಾರ ನೋಡಿದ್ದೀನಿ, ನಾನು ನರಸಿಂಹರಾವ್ ಸರ್ಕಾರ ನೋಡಿದ್ದೀನಿ, ರಾಜೀವ್ ಗಾಂಧಿ ಸರ್ಕಾರ ನೋಡಿದ್ದೀನಿ, ಆದ್ರೆ ಇಷ್ಟು ವರ್ಸ್ಟ್ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ. ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಚನೆ ಮಾಡ್ತೀನಿ, ಚುನಾವಣಾ ಆಯೋಗದ ಮೇಲೆ ಕ್ರಮ ನೀನ್ ಯಾರಮ್ಮ? ಚುನಾವಣಾ ಆಯೋಗದ ಮೇಲೆ ನೀನು ಪನಿಷ್ಮೆಂಟ್ ತರಕ್ಕೆ ಸಾಧ್ಯನಾ? ಸರ್ಕಾರ ಇದೆಯಾ? ನೋಡಿ, ಈ ಅಮ್ಮ ಚೇರ್ಗೆ ರಾಜೀನಾಮೆ ಕೊಡುತ್ತೋ ಕೊಡಲ್ವೋ ಗೊತ್ತಿಲ್ಲ. ಗ್ರೇಟ್ ಲೇಡಿ, ಫೈಟಿಂಗ್ ಸ್ಪಿರಿಟ್ ಸೂಪರ್. ಬಟ್ ಈ ತರದ ಅಡಮೆಂಟ್ ಬಿಹೇವಿಯರ್ ಇದೆಯಲ್ಲ, ಅದು ಜನರಿಗೆ ರಾಂಗ್ ಮೆಸೇಜ್.